ದೇಶದಲ್ಲಿ ಮೊದಲ ಪತ್ರಿಕೆ ಮಂಗಳೂರಿನಿಂದ ಹೊರಬಂದಿತ್ತು. ಈಗ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೋಟ್ ಆಂಬ್ಯುಲೆನ್ಸ್ ಕೂಡ ಮಂಗಳೂರಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಮೀನುಗಾರರೇ ತಯಾರಿಸಿರುವಂತಹ ಬೋಟ್ ಆಂಬ್ಯುಲೆನ್ಸ್ ಈಗ ಸೇವೆ ಆರಂಭ ಮಾಡಿದೆ. ಮಂಗಳೂರಿನಲ್ಲಿ ದೇಶದ ಮೊದಲ ಬೋಟ್ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭ ಮಾಡಿದೆ. ಆಳವಾಗಿರುವ ಸಮುದ್ರದ ದುರ್ಘಟನೆಗಳಿಗೆ ತುರ್ತಾಗಿ ಸ್ಪಂದಿಸೋದಕ್ಕೆ ಈ ಕ್ರಮ ಕೈಗೊಂಡಿದ್ದಾರೆ ಮೀನುಗಾರರು. ಆಳವಾಗಿರುವಂತಹ ಸಮುದ್ರದಲ್ಲಿ ಕಾರ್ಯಾಚರಣೆ ನಿರ್ವಹಣೆ ಮಾಡಲಿದೆ ಈ ಬೋಟ್ ಆಂಬ್ಯುಲೆನ್ಸ್. ತುರ್ತು ಸಂದರ್ಭದಲ್ಲಿ ಮೀನುಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಬೋಟ್ ಆಂಬ್ಯುಲೆನ್ಸ್ ಧಾವಿಸಿ ಬರುತ್ತೆ. ಉಳ್ಳಾಲದ ಜಟ್ಟಿ ಕೇಂದ್ರವನ್ನಾಗಿಸಿಕೊಂಡು ಬೋಟ್ ಆಂಬ್ಯುಲೆನ್ಸ್ ಅನ್ನು ಕಾರ್ಯಾರಂಭ ಮಾಡಲಾಗಿದೆ. 25 ಹಾರ್ಸ್ ಪವರ್ನ 2 ಸ್ಪೀಡ್ ಇಂಜಿನ್ಗಳನ್ನು ಹೊಂದಿರುವಂತಹ ಆಂಬ್ಯುಲೆನ್ಸ್ ಇದು. ಜೀವರಕ್ಷಕ ತರಬೇತಿಯನ್ನು ಪಡೆದಿರುವಂತಹ ಬೋಟ್ ಆಂಬ್ಯುಲೆನ್ಸ್ನ ಸಿಬ್ಬಂದಿಗಳು ತುರ್ತು ಪರಿಸ್ಥಿತಿಗಳು ಎದುರಾದಾಗ ಯಾರು ತುರ್ತು ಪರಿಸ್ಥಿತಿಗೆ ಒಳಗಾಗಿರ್ತಾರೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಧಾವಿಸಿ ಬರಲಿದ್ದಾರೆ. 2 ಚಾಲಕರು ಸೇರಿ 15 ಜನರನ್ನು ಕೊಂಡೊಯ್ಯುವಂತಹ ಸಾಮರ್ಥ್ಯ ಈ ಬೋಟ್ಗಳಿಗಿರುತ್ತೆ. ತುರ್ತು ಅಗ್ನಿಶಾಮಕ ಉಪಕರಣಗಳನ್ನು ಕೂಡ ಬೋಟ್ ಆಂಬ್ಯುಲೆನ್ಸ್ ಹೊಂದಿದೆ. ಒಟ್ಟು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋಟ್ ಆಂಬ್ಯುಲೆನ್ಸ್ ತಯಾರಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಸಹಜವಾಗಿ ಅನೇಕ ಅವಘಡಗಳು ಸಂಭವಿಸ್ತಾ ಇರುತ್ತೆ. ಸಮುದ್ರದಲ್ಲಿ ಬೋಟ್ಗಳಲ್ಲಿ ಅನೇಕರು ಸಿಲುಕಿರ್ತಾರೆ. ಎಮರ್ಜೆನ್ಸಿ ಮೆಡಿಕಲ್ ಇರುತ್ತೆ, ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ, ತುರ್ತಾಗಿ ಸೇವೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಹೊರಗಡೆ ಬರೋದಕ್ಕಾಗಲ್ಲ, ಯಾಕಂದರೆ ತಿಂಗಳಾನುಗಟ್ಟಲೆ ಮೀನು ಹಿಡಿಯೋದಕ್ಕಂತ ಹೋಗ್ಬಿಟ್ಟಿರ್ತಾರೆ. ವಾರಗಟ್ಟಲೆ ಸಮುದ್ರದಲ್ಲೇ ವಾಸ್ತವ್ಯ ಹೂಡಿರ್ತಾರೆ ಅನೇಕರು. ಈ ಸಂದರ್ಭದಲ್ಲಿ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಆಗ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇತ್ತು. ಆದರೆ ಇದನ್ನು ಪೂರೈಸೋದಕ್ಕಂತ ಈಗ ಮೀನುಗಾರರು ಸ್ವತಃ ಟೊಂಕ ಕಟ್ಟಿ ನಿಂತಿದ್ದಾರೆ. ಇದಕ್ಕಾಗಿ ಒಂದು ಬೋಟ್ ಆಂಬ್ಯುಲೆನ್ಸ್ ಈಗ ಕಾರ್ಯಾರಂಭ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಜೀವರಕ್ಷಕ ಘಟಕಗಳು ಕೂಡ ಇರುತ್ತೆ, ಒಳಗಡೆ ಜೀವರಕ್ಷಕ ಮೆಡಿಸಿನ್ಗಳು ಕೂಡ ಇರುತ್ತೆ, ಜೊತೆಗೆ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂತ ಹಣದಿಂದ ನಮ್ಮ ಮೀನುಗಾರರ ಹಣದಿಂದ ಕೂಡಿಕೊಂಡು ಮತ್ತೆ ಸ್ವಲ್ಪ ನಮಗೆ 2-3 ಫ್ಯಾಕ್ಟ್ರಿ ಫಿಶ್ ಫ್ಯಾಕ್ಟ್ರಿ ಅವರು 2 ಜನ ಸಹಾಯ ಮಾಡಿದ್ದಾರೆ. ಬೇರೆ BM ಪಾರ್ಕ್ನವರು ಸಹಾಯ ಮಾಡಿದ್ದಾರೆ. ಇದನ್ನು ಮಾಡಿಕೊಂಡು ನಾವೊಂದು ಆ್ಯಂಬುಲೆನ್ಸ್ ತಯಾರು ಮಾಡಿದೆ. ಈ ಆ್ಯಂಬುಲೆನ್ಸಲ್ಲಿ ಟಚ್ಚರ್ ಇದೆ, ಮತ್ತು ಆಕ್ಸಿಜನ್ ಕಿಟ್ ಇದೆ, ಮತ್ತು ಫಸ್ಟ್ ಕಿಟ್ ಇದೆ, ಫೈರ್ಸ್ ಇದೆ, ಎಲ್ಲರೂ ಕೂಡ ಇದೆ. ಇದರಲ್ಲೇ ಇರುತ್ತೆ. ಜನರಿಗೆ ಯಾವ್ದು ಅಗತ್ಯ ಉಂಟು ಅದೆಲ್ಲವೂ ಕೂಡ ಇದೆ. ನಮ್ಮ ಉದ್ದೇಶ ಏನು, ಒಂದು ಜೀವವನ್ನು ಬಚಾವ್ ಮಾಡಲಿಕ್ಕೆ. ಯಾರಾದರೂ ಸಮುದ್ರಕ್ಕೆ ಹೋಗ್ತಾರೆ ಅವರು ಏನಾಗ್ತದೆ ನಮಗೆ ಗೊತ್ತಾಗೋದಿಲ್ಲ. ಅವ್ರು ಯಾರು ದೊಡ್ಡ ಬೋಟ್ ಹೋದರೆ ಅದರಲ್ಲಿ 20-25 ಜನ ಇರ್ತಾರೆ. ಆದರೆ ಒಬ್ಬರಿಗೆ ಯಾರಾದರೂ ಅಟ್ಯಾಕ್ ಏನಾದ್ರು ಆದರೆ ಫಸ್ಟ್ ಕಿಟ್ ನಾವು ಮಾಡಬೇಕಾದ್ರೆ ಅವ್ರು ನಮಗೆ ಕಾಲ್ ಮಾಡ್ತಾರೆ. ನಾವು ಹೋಗ್ತೇವೆ ಫಾಸ್ಟ್ ಇಂಜಿನ್ ಆಗಿ ಹೋಗಿ ಅವರನ್ನು ಲಿಫ್ಟ್ ಮಾಡಿಕೊಂಡು ಬರ್ತೇವೆ. ಬಂದು ಇಲ್ಲಿ ನಮ್ಮ ಜಟ್ಟಿ ಪಕ್ಕದಲ್ಲಿ ಬರುವಾಗ ನಮ್ಮೂರದ್ದೊಂದು ಆ್ಯಂಬುಲೆನ್ಸ್ ರೆಡಿ ಮಾಡಿರ್ತೇವೆ. ತಕ್ಷಣವಾಗಿ ಅವರನ್ನು ಹಾಸ್ಪಿಟಲ್ ಶಿಫ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದಕ್ಕೆ ಮೊದಲು ನಾವು ಮಾಡಿದ್ದೇವೆ ಕೆಲಸ. ಅದು ಆ್ಯಂಬುಲೆನ್ಸ್ ಪ್ರಕಾರ ಮಾಡಿದ್ದಲ್ಲ, ತಮ್ಮ ಬೋಟ್ನಲ್ಲಿ ಮಾಡಿದ್ದೇವೆ. ಆಗ ಬೋಟ್ನಲ್ಲಿ ಅನಾಹುತ ಆಗ್ತದೆ, ಯಾಕೆ ಬೋಟ್ನಲ್ಲಿ ಬಲೆ ಇರ್ತದೆ. ಈ ನಾವು ಬೋಟ್ನಲ್ಲಿ ಅವರು ಲಿಫ್ಟ್ ಮಾಡುವಾಗ ಈ ನಾವು ಸರ್ಕಾರಕ್ಕೆ ತುಂಬ ಮನವಿ ಮಾಡಿದ್ದೇವೆ. ಇದಕ್ಕಿಂತ ಮುಂಚೆ ತುಂಬ ಜೀವ ಹೋಗಿದೆ, ಕಳೆದುಕೊಂಡಿದ್ದೇವೆ. ಇನ್ನು ಆ ಥರ ಆಗಬಾರದು ಅಂತ ಹೇಳಿ ನಮ್ಮ ಮೀನುಗಾರ ಸಂಘವು ಇದಕ್ಕಾಗಿ ಒಂದು ದೊಡ್ಡ ಮಟ್ಟಕ್ಕೆ ಕೈ ಹಾಕಿದೆ. ದಾನಿಗಳು ಕೆಲವರು ಸಹಾಯ ಮಾಡಿದ್ದಾರೆ. ಬಾವ ಫಿಶ್ ಮಿಲ್ ಹಾಗೂ ಬ್ಲೂ ಲೈನ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಇದಕ್ಕಾಗಿ ತುಂಬ ಪರಿಶ್ರಮ ಮಾಡಿದ್ದಾರೆ ನಮ್ಮ ಹನೀಫ್ ಅವರ ಅಧ್ಯಕ್ಷರು ಹಾಗೂ ಇಸ್ಮಾಯಿಲ್ ಅವರು. 3 ವರ್ಷದಿಂದ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ.